ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಮೇ ತಿಂಗಳ ಭವಿಷ್ಯದ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಮೇ ತಿಂಗಳಲ್ಲಿ ನಾನು ತುಲಾ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಏಸ್ ಆಫ್ ಕಪ್ಸ್ ಬಂದಿದೆ. ಸೊ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಿಮಗೇನಾದರೂ ಆಪರ್ಚುನಿಟೀಸ್ ಬಂದರೆ, ಆಫರ್ಸ್ ಬಂದರೆ, ಇನ್ವಿಟೇಷನ್ಸ್ ಬಂದರೆ, ಸೊ ಯಾವುದೇ ಒಂದು ವೇಯಲ್ಲಿ, ಪಾತಲ್ಲಿ, ದಾರಿಲಿ ಏನೇ ಒಂದು ಆಪರ್ಚುನಿಟಿ ಬಂದರೂ ಕೂಡ ನೀವು ಎಸ್ ಹೇಳಿ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ನೀವು ನೋ ಹೇಳೋ ಅಂಥ ಚಾನ್ಸಸ್ ತುಂಬ ಕಮ್ಮಿ. ಸೊ ನಾನು ಎಸ್ ಹೇಳಿ ಅಂತ ಹೇಳಿದ್ರೆ ಯಾವುದೋ ಒಂದು ರಾಂಗ್ ಸಿಚುವೇಷನ್ನಲ್ಲೂ ಕೂಡ ನೀವು ಎಸ್ ಹೇಳಬೇಡಿ. ಯಾವಾಗಲೂ ಯಾವುದೇ ಒಂದು ರಾಂಗ್ ಸಿಚುವೇಷನ್ನಲ್ಲೂ ರೈಟ್ ಥಿಂಗ್ಸ್ನ ಮಾಡೋದೇ ಒಂದು ಸರಿಯಾದ ದಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹ್ಯಾಪಿನೆಸ್ ಇದೆ, ಜಾಯ್ ಇದೆ, ನ್ಯೂ ಸ್ಟಾರ್ಟ್ ಇದೆ. ಏಸ್ ಆಫ್ ಕಪ್ಸ್ ಇರೋದ್ರಿಂದ ನ್ಯೂ ಬಿಗಿನಿಂಗ್ ಇದೆ. ಸೊ ಸ್ವಲ್ಪ ಎಮೋಷ್ನಲ್ ಕೂಡ ಆಗ್ಬೋದು. ಸೊ ಮೇ ಬಿ ಇದರಿಂದ ನೆಗೆಟಿವ್ಲಿ ನೀವು ಎಮೋಷ್ನಲ್ ಆಗ್ತೀರಾ ಅಂತಲ್ಲ. ಸೊ ಮೇ ಬಿ ಎಮೋಷ್ನಲ್ ಆಗ್ಬೋದು. ಸೊ ಸಮಥಿಂಗ್ ಏನೋ ಒಂದು ನಿಮ್ಮ ಲೈಫಲ್ಲಿ ನ್ಯೂ ಸ್ಟಾರ್ಟ್, ನ್ಯೂ ಪರ್ಸನ್, ಹ್ಯಾಂಡ್ ಆಫ್ ಗಾಡ್ ಅಂತ ಹೇಳ್ತೀವಿ ಏಸ್ ಆಫ್ ಕಪ್ಸ್ ಬಂದರೆ. ಸೊ ದೇವರ ಸಹಾಯ ನಿಮಗೆ ಸಿಗ್ಬೋದು, ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ಬೋದು. ಇಮಿಡಿಯೇಟ್ಲಿ ಚೇಂಜ್ ಇದೆ, ಸಡನ್ ಡಿಫ್ರೆನ್ಸ್, ಇಂಟರ್ನಲ್ ಚೇಂಜಸ್ ಇವೆ. ಸೊ ನೀವು ಯೋಚನೆ ಮಾಡೋ ರೀತಿ ನೀವು ಚೇಂಜ್ ಆಗ್ಬೋದು, ನೀವು ಥಿಂಕ್ ಮಾಡೋ ರೀತಿಯಲ್ಲಿ ನೀವು ಚೇಂಜ್ ಆಗ್ಬೋದು. ಸ್ವಲ್ಪ ಓಪನ್ ಮೈಂಡೆಡ್ ಥಿಂಕಿಂಗ್ ನಿಮಗೆ ಬರ್ಬೋದು ಅಂತ ಅನಿಸುತ್ತೆ. ಸೊ ಲೆಟ್ ಗೋ ಮಾಡ್ಬೋದು. ಸಮಥಿಂಗ್ ನೀವು ಹಳೆಯ ಪ್ಯಾಟರ್ನ, ಓಲ್ಡ್ ನ್ಯೂ ಪ್ಯಾಟರ್ನ ಲೆಟ್ ಗೋ ಮಾಡ್ಬೋದು. ಸೊ ನೆಗೆಟಿವ್ ಥಿಂಕಿಂಗ್ನ ಬಿಡ್ಬೋದು. ಸೊ ಖಂಡಿತವಾಗ್ಲೂ ಅದ್ರ ಜೊತೆಗೆ ನನಗೆ ಡೆತ್ ಕಾರ್ಡ್ ಕೂಡ ಬಂದಿದೆ. ಡೆತ್ ಕಾರ್ಡ್ ಅಂದರೆ ಹೆದರಬೇಕಂತ ಅವಶ್ಯಕತೆ ಇಲ್ಲ. ಡೆತ್ ಮೀನ್ಸ್ ಹಳೆಯ ಸೈಕಲ್ಲು, ನ್ಯೂ ಸೈಕಲ್ಲು. ಸೊ ಹಳೆಯ ಪ್ಯಾಟರ್ನು, ಸೊ ಹಳೆಯ ನೀವು ಏನೋ ಯೋಚನೆ ಮಾಡೋದನ್ನು ಬಿಡ್ತೀರಾ. ಸೊ ಖಂಡಿತವಾಗ್ಲೂ ಪ್ರಪೋಸಲ್ ಇದೆ, ನ್ಯೂ ಪರ್ಸನ್ ಇದೆ. ಸೊ ಡೆತ್ ಕಾರ್ಡ್ ಅಂದರೆ ನ್ಯೂ ಬಿಗಿನಿಂಗ್ಗೆ ಸಮಥಿಂಗ್ ಯಾವುದೋ ಒಂದು ನೀವು ಮಾಡಿರೋ, ಯಾರಿಗಾದ್ರೂ ಹಿಂದೆ ನೀವು ಮಾಡಿರೋ ಸಹಾಯಕ್ಕೆ ನಿಮಗೆ ಪೇ ಬ್ಯಾಕ್ ಆಗುತ್ತೆ ಯೂನಿವರ್ಸಿಂದ. ಸೊ ಯಾರೂ ನಿಮಗೆ ಬಂದು ಹೆಲ್ಪ್ ಮಾಡ್ತಾರೆ. ಹ್ಯಾಂಗ್ ಮ್ಯಾನ್ ಕೂಡ ಇದೆ. ಸೊ ಖಂಡಿತವಾಗ್ಲೂ ಏನೋ ವೇಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಇನ್ನೂ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಯಾವುದಕ್ಕಾದರೂ ನೀವು ತುಲಾ ರಾಶಿಯವರು ವೇಟ್ ಮಾಡ್ತಿದ್ರೆ ಸ್ವಲ್ಪ ದಿನ ಇನ್ನೂ ವೇಟ್ ಇದೆ, ಸ್ವಲ್ಪ ಪೇಷನ್ಸ್ ಇರಲಿ ಅಂತ ಕಾರ್ಡ್ ಹೇಳ್ತಾ ಇದೆ. ಡಿಫ್ರೆಂಟ್ಸ್ ವೇ ಆಫ್ ಥಿಂಕಿಂಗ್ ನಿಮಗೆ ಬರುತ್ತೆ. ಹೈರ್ ಪ್ರಿಂಟ್ ಕೂಡ ಇದೆ. ಸೊ ಹೈರ್ ಪ್ರಿಂಟ್ ಬಂದರೆ ಅವ್ರಿಗೆ ಗೊತ್ತಿರುತ್ತೆ ನನಗೇನು ಲೈಫಲ್ಲಿ ಬೇಕು. ಸೊ ನನಗೆ ಬೇಕಾಗಿರೋದನ್ನು ಹೇಗೆ ಪಡ್ಕೊಳ್ಬೇಕನ್ನೋ ದಾರಿ ಕೂಡ ಹೈರ್ ಪ್ರಿಂಟ್ ಕಾರ್ಡ್ ಬಂದರೆ ಖಂಡಿತವಾಗ್ಲೂ ತುಲಾ ರಾಶಿಯವ್ರಿಗೆ ನಿಮ್ಗೆ ಅರ್ಥ ಆಗಿದೆ. ಸೊ ನನಗೇನಾದರೂ ಬೇಕು ಅಂದರೆ ನಾನೇ ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು. ಸೊ ನನಗೇನಾದರೂ ಬೇಕು ಅಂದರೆ ನಾನೇ ಅದನ್ನು ಕೇಳಬೇಕು ಅಂತ ಅನ್ನೋದನ್ನು. ಸೊ ಸುಮ್ಮನೆ ಇರೋದನ್ನು ಬಿಡಿ. ಸೊ ನಿಮ್ಮ ವಾಯ್ಸ್ನ ರೈಸ್ ಮಾಡಿ ಅಂತ ಕಾರ್ಡ್ ಕೇಳ್ತಾರೆ. ಮೇ ಬಿ ನಿಮ್ಮ ಲೈಫಲ್ಲಿ ಏನಾದರೂ ರಾಂಗ್ ಆಗ್ತಾಯಿದ್ರೆ, ಮೇ ಬಿ ನೀವು ಯಾವುದರಿಂದನೂ ಸಫರ್ ಆಗ್ತಾಯಿದ್ರೆ, ಸೊ ಮೇ ಬಿ ರೈಸ್ ಯುವರ್ ವಾಯ್ಸ್ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ಅದರಿಂದ ಹೊರಗಡೆ ಬನ್ನಿ. ನಿಮ್ಗೆ ತುಂಬ ಸರ್ವ್ ಆಗ್ತಾಯಿಲ್ಲ ಆ ಸಿಚುವೇಶನ್. ನೀವು ಮ್ಯಾರಿಡ್ ಇದ್ದರೆ, ತುಂಬ ಪ್ರಾಬ್ಲಮ್ಸ್ ಇದ್ದರೂ ಕೂಡ, ಮೇ ಬಿ ನೀವು ರಿಲೇಷನ್ಶಿಪ್ಪಲ್ಲೂ ಇದ್ದರು, ಮೇ ಬಿ ನೀವು ಸ್ಟೂಡೆಂಟ್ ಆಗಿದ್ದರೆ, ಏನೋ ಒಂದು ನಿಮಗೆ ಕಿರಿಕಿರಿ ನೆಗೆಟಿವಿಟಿ ಇದ್ದರೆ ಅದರಿಂದ ಹೊರಗಡೆ ಬನ್ನಿ. ಸೊ ಲೈಫ್ನ ಲೀಡ್ ಮಾಡೋಕ್ಕೆ ತುಂಬ ದಾರಿಗಳಿದೆ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಇದು ತುಲಾ ರಾಶಿಯವರಿಗೆ ಕೆಲವರಿಗೆ ಅನ್ವಯಿಸುತ್ತೆ. ಮೇ ಬಿ ನಿಮ್ಮ ಜಾಬ್ ಪ್ಲೇಸಲ್ಲೂ ಕೂಡ ಕಿರಿಕಿರಿ ಇದ್ದರೆ ಸೊ ಅದರಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದೆ. ಮೇ ಬಿ ಥರ್ಡ್ ನನಗೆ 10 ಆಫ್ ಕಪ್ಸ್ ಬಂದಿದೆ. ನ್ಯೂ ಹ್ಯಾಪಿನೆಸ್ ಇದೆ, ಸೆಲೆಬ್ರೇಟಿಂಗ್ ಸಮಥಿಂಗ್ ಅಂತ ಹೇಳ್ತಾ ಇದೆ. ತುಂಬ ಫೀಲಿಂಗ್ ಗುಡ್ ಇದೆ, ವಿಶ್ ಕಮ್ ಟ್ರೂ ಕಾರ್ಡ್ ಇದೆ. ಖಂಡಿತವಾಗ್ಲೂ ನಾನು ಹೇಳಿರೋ ಸಿಚುವೇಷನಿಂದ ಕೆಲವರು ಹೊರಗಡೆ ಬಂದು ಖುಷಿಯಾಗಿರ್ಬೋದು. ಇನ್ನು ಮುಂದೆ ನೀವು ಯಾರಾದರೂ ಅಂಥ ಸಿಚುವೇಷನ್ನಲ್ಲಿದ್ದರೆ ಹೊರಗಡೆ ಬಂದು ಖುಷಿಯಾಗಿರಿ. ಸೊ ನೀವು ಸ್ಟ್ರಗಲ್ ಪಡ್ತಾ ಇದ್ದರೆ ಸ್ಟ್ರಗಲ್ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಕೆಲವ್ರಿಗೆ ಒಂದು ಮೈಂಡ್ಸೆಟ್ ಇರುತ್ತೆ, ಇಷ್ಟು ವರ್ಷಗಳ ಕಾಲ ಜೊತೆಗಿದ್ದು ಈಗ ಬಿಟ್ಟು ಹೋದರೆ ಏನು ಪ್ರಯೋಜನ ಅಂತ. ಸೊ ಯಾವಾಗ ನಿಮಗೆ ನೀವು ಇಂಡಿಪೆಂಡೆಂಟ್ ಆಗಿರಬೇಕು, ಸೊ ಯಾರಿಂದನೂ ಸ್ಟ್ರಗಲ್ ಸಫರ್ ಆಗಬಾರ್ದು ಅಂತ ಯಾವಾಗ ನಿಮ್ಗೆ ಅನಿಸುತ್ತೋ ಆವಾಗ ನೀವು ಹೊರಗಡೆ ಬನ್ನಿ ಅಂತ ಕಾರ್ಡ್ ಹೇಳ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್, ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಮೇ ಬಿ ನಿಮ್ಗೆ ಹೊಸ ಜಾಬ್ ಆಗಿರ್ಬೋದು, ಹೊಸದಾಗಿ ಮದುವೆ ಆಗಿರ್ಬೋದು, ಯಾವುದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದರಿಂದ, ಹೆಲ್ತ್ ಪ್ರಾಬ್ಲಮ್ ಅಂದರೆ ಸೊ ಅಷ್ಟೊಂದು ಸಿವಿಯರ್ ಅಂತ ಹೇಳಲ್ಲ, ಸ್ವಲ್ಪ ಫಿಟ್ನೆಸ್ ಬಗ್ಗೆ ಕಾಳಜಿನ ವಹಿಸಿ, ಜಿಮ್ಗೆ ಹೋಗಿ, ವಾಕ್ ಮಾಡಿ, ಯೋಗ ಮಾಡಿ. ಮೇ ಬಿ ನೀವು ವುಮೆನ್ ಆಗಿದ್ದರೆ, ಮಹಿಳೆ ಆಗಿದ್ದರೆ ಖಂಡಿತ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಮೇ ಬಿ ಕೆಲವ್ರಿಗೆ ನಿಮ್ಮ ಲೈಫಲ್ಲಿ ನಿಮ್ಮ ಮದರೋ, ಸೊ ನಿಮ್ಮ ವೈಫು ನಿಮಗೆ ಹೆಲ್ಪ್ ಮಾಡ್ಬೋದು ಫೈನಾನ್ಷಿಯಲಿ ತುಲಾ ರಾಶಿಯವ್ರಿಗೆ. ಸೊ ಮೇ ಬಿ ನೀವು ತುಂಬ ಸ್ಟ್ರಗಲಲ್ಲಿದ್ದರೆ ಸೊ ಐಡಿಯಾಸ್ನ, ಅಡ್ವೈಸ್ನ ಸೊ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ನ ಅಂತ ಕಾರ್ಡ್ ಹೇಳ್ತಾ ಇದೆ. 10 ಆಫ್ ವಾಂಡ್ಸ್ ಕೂಡ ಇದೆ. ಹಾರ್ಡ್ ವರ್ಕ್, ಸೋ ಲಾಂಗ್ ಟಯರ್ಡ್ ಆಗಿದ್ದೀರಾ ಕೆಲವರು,
ಸೊ ರೆಸ್ಟ್ ತೊಗೊಳ್ಳಿ, ಪೇಷನ್ಸಲ್ಲಿರಿ. ಸನ್ ಕಾರ್ಡಿಗೆ ಕೂಡ ಇದೆ, ಹ್ಯಾಪಿನೆಸ್ ಇದೆ. ತುಂಬ ತುಲಾ ರಾಶಿಯವ್ರಿಗೆ ನಾನು ಮೇ, ಜೂನ್, ಜುಲೈಯಲ್ಲಿ ಕೂಡ ಇದು ಕಂಟಿನ್ಯೂ ಆಗುತ್ತೆ. ಹಾರ್ಡ್ ವರ್ಕ್ ಇದೆ ಮತ್ತು ಹ್ಯಾಪಿನೆಸ್ ಇದೆ. ನನ್ನ ಮಾಹಿತಿ ಇಷ್ಟ ಆಗಿದೆ ನನ್ನ ಚಾನಲ್ಗೆ